ಮುಂಚೆ ಎಲ್ಲ ಕುಡಿಸ್ತಿದ್ರು, ಏನೂ ಆಗ್ತಿರ್ಲಿಲ್ಲ. ಇವಾಗ ಏನಾಗ್ತಿದೆ, ನಾನು ಇಷ್ಟನ್ನ ಗ್ರೇಪ್ ವಾಟರ್ನ ಕೊಡ್ಬೋದಾ ಅಂತ ಕೇಳಿದ್ದೀರಾ. ಸೊ ಗ್ರೇಪ್ ವಾಟರು ನಾನೇ ಫಾರ್ಮುಲಾ ಮಿಲ್ಕ್ ಕುಡಿಸ್ತಿದ್ದೀರಾ, ಕುಡಿಸ್ಬಹುದಾ ಅಂತೇಳಿ. ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋ ಫುಡ್ಗಳು ಬೇಕು, ಡ್ರಿಂಕ್ಸ್ಗಳು ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ನನಗೆ ತುಂಬ ಕ್ವೆಶನ್ಸ್ ಬರ್ತಿದೆ. ಆ ಕ್ವೆಶನ್ಗೆಲ್ಲ ಇವತ್ತು ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಕ್ವೆಶನ್ ಏನಂದರೆ, ಫಸ್ಟಿಗೆ ಸ್ಟಾರ್ಟಿಂಗ್ ಕ್ವೆಶನ್ ಬಂದು ಏನಂದರೆ, ಫಾರ್ಮುಲಾ ಮಿಲ್ಕ್ ಕುಡಿಸ್ತಿದ್ದೀರಾ, ಕುಡಿಸ್ಬಹುದಾ ಅಂತೇಳಿ. ಆ್ಯಂಡ್ ಇನ್ನೂ ಒಂದು ಕ್ವೆಶನ್ನು, ಗ್ರೇಪ್ ವಾಟರ್ ಕುಡಿಸ್ಬೋದಾ ಅಥವಾ ಅದು ಒಳ್ಳೆಯದಾ ಅಲ್ವಾ ಅಂತಲೂ ಕೂಡ ಕೇಳಿದ್ದೀರಾ. ಗ್ರೇಪ್ ವಾಟರು ಮಕ್ಕಳಿಗೆ ಎಷ್ಟು ಸೇಫ್ ಅಲ್ವಾ, ಸೇಫಾ, ಕುಡಿಸ್ಬೋದಾ, ಹೇಗೆ ಕುಡಿಸ್ಬೇಕು, ಯಾವಾಗ ಕುಡಿಸ್ಬೇಕು, ಅದೆಲ್ಲದಕ್ಕೂ ಉತ್ತರನ ನಾನು ಇವತ್ತು ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗಾಗಿ. ಕೊನೆ ತನಕ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಮೊದಲನೇದಾಗಿ ಹೇಳಬೇಕಂದ್ರೆ, ಫಾರ್ಮುಲಾ ಮಿಲ್ಕ್ನ ಯಾವಾಗ ಕೊಡಬೇಕು ಅಂದರೆ, ಮದರಿಂದ ಇನ್ಸಫಿಷಿಯೆಂಟ್ ಮಿಲ್ಕ್ ಆಗ್ತಿಲ್ಲ ಅಂದರೆ, ಸಪ್ಲೈ ಆಗ್ತಿಲ್ಲ ಮಗುಗೆ ಅಂದಾಗ ನಾವು ಫಾರ್ಮುಲಾ ಮಿಲ್ಕ್ನ ಕೊಡಬೇಕಾಗುತ್ತೆ. ಅದು ಡಾಕ್ಟರ್ ಸಜೆಷನ್ ಮೇರೆಗೆ. ಅವ್ರು ಏನು ಡಾಕ್ಟರ್ ಹೇಳ್ತಾರೆ, ನಿಮ್ಗೆ ಏನಾದರೂ ಹಾಲು ಬರ್ತಿಲ್ಲ ಮಾಡ್ತಿಲ್ಲ ಅಂತ ಹೇಳಿದಾಗ ನೀವು ಕೊಡಿ ಅಂತ ಅಂದಾಗ ನೀವು ಕೊಡಬೇಕಾಗತ್ತೆ ಹೊರತು ನೀವೇ ಖುದ್ದಾಗಿ ಮಕ್ಳಿಗೆ ತಂದು ಕೊಡೋದಾಗಲಿ ಆ ಥರ ಮಾಡೋದು ರಾಂಗ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದಾದಮೇಲೆ ಏನಂದರೆ, ನಾವು ಬ್ರೆಸ್ಟ್ ಫೀಡ್ ಇನ್ಕ್ರೀಸ್ ಆಗೋವಂಥ ಫುಡ್ನ ತಿನ್ನಬೇಕಾಗತ್ತೆ. ಫುಡ್, ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಫುಡ್ ಆ ಥರ ತಿನ್ನೋದ್ರಿಂದ ನಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ನೀವೇನಾದರೂ ನಿಮ್ಗೆ ಏನಾದರೂ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗಬೇಕು, ಏನಾದರೂ ಡ್ರಿಂಕ್ಸ್ ಬೇಕಂದ್ರೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೀವು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರ ಇದ್ದಾಗ ಮಗುಗೆ, ಯಾವ ತಾಯಿಗೆ ಮಗು ಹಾಲು ಕುಡಿತಾ, ಎಷ್ಟೇ ಆದ್ರೂ ಮಗು ಹಾಲು ಕುಡಿತಾ ಮಕ್ಕಳು ತಾಯಿ ಹಾಲು ಹೆಚ್ಚಾಗ್ತಾ ಹೋಗುತ್ತೆ. ಎವ್ರಿ 2 ಅವರ್ಸ್ಗೆ. ಅದಕ್ಕೋಸ್ಕರ ಸಕ್ ಮಾಡಿಸಿ ಮಗುಗೆ ಕುಡಿಸಿ ಅಂತ ಡಾಕ್ಟರ್ಸ್ ಹೇಳ್ತಿರ್ತಾರೆ. ನೀವು ನೋಡಿರ್ಬೋದು, ಡೆಲಿವರಿ ಆಗಿ ಹಾಸ್ಪಿಟಲಲ್ಲಿ ಏನಾದ್ರು ಡೆಲಿವರಿ ಆದಾಗ ಅವ್ರು ಹೇಳ್ತಿರ್ತಾರೆ, ಎವ್ರಿ 2 ಅವರ್ಸ್ಗೆ ನೀವು ಕಂಪಲ್ಸರಿ ಕುಡಿಸ್ಲೇಬೇಕಾಗತ್ತೆ ಅಂತೇಳಿ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ. ರಾತ್ರಿ ಮಲಗಿದ್ರೂ ಕೂಡ 2 ಅವರ್ಸ್ಗೆ ಒಂದ್ಸರಿ ಎದ್ಬಿಟ್ಟು ಮಗುಗೆ ಫೀಡ್ ಮಾಡಿದ್ರೆ ನಿಮ್ಮ ಮಿಲ್ಕ್ ಸಪ್ಲೈ ಕೂಡ ಅಂದರೆ ಜಾಸ್ತಿ ಆಗುತ್ತೆ. ಫಾರ್ಮುಲಾ ಮಿಲ್ಕ್ನ ಕೊಡ್ತಿದ್ದೀರಾ ಅಂತ ಕೇಳಿದ್ರು, ನೆವರ್. ನಾನು ಇವತ್ತವರೆಗೂ ಕೊಟ್ಟಿಲ್ಲ. ಆಲ್ರೆಡಿ ಅವಳಿಗೆ 9 ಮಂತ್ ಆಗೋಕ್ಕಾಯಿತು. ನಾನು ಇವತ್ತವರೆಗೂ ಒಂದು ದಿವಸನೂ ಕೊಟ್ಟಿಲ್ಲ. ಬಟ್ ಡೆಲಿವರಿ ಆಗಿ ಒಂದು ಡೇ, ಒಂದು 2 ಡೇಸ್ ಯಾರಿಗೂ ಹಾಲು ಬರಲ್ಲ. ಆ್ಯಕ್ಚುಲಿ ಫಸ್ಟ್ ಮಗು ಆಗಲಿ ಅಥವಾ ಎರಡನೇ ಮಗು ಆಗಲಿ, ಎಷ್ಟೇ ಮಕ್ಕಳಾಗಲಿ 1 or 2 ಡೇಸ್ ಬರಲ್ಲ. ಸೊ ಆ ಟೈಮಲ್ಲಿ ನಾವು ಮಗುಗೆ ಸಕ್ ಮಾಡಿಸ್ತಾನೆ ಇರಬೇಕು ಅಂತ ಹೇಳ್ತಾರೆ ಡಾಕ್ಟರು. ಬಟ್ ನನಗೆ ಎಷ್ಟೇ ಮಾಡಿಸಿದ್ರೂ ಬರ್ತಾ ಇರಲಿಲ್ಲ. ಆ ಒಂದು 2 ಡೇಸಲ್ಲಿ ಒಂದು 2 ಟೈಮೋ 3 ಟೈಮೋ ಏನೋ ಹಾಸ್ಪಿಟಲ್ ಕೊಟ್ಟಿದ್ರು. ಅದು ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಮಗುಗೆ ಫಾರ್ಮುಲಾ ಮಿಲ್ಕ್ನ ಕೊಟ್ಟಿಲ್ಲ. ನಾನು ಡಾಕ್ಟರ್ನ ಕೇಳಿದೆ. ಸೊ ನನ್ನ ಮಗಳು ಏನು ಗೊತ್ತಾ, ಡೇ ಟೈಮೆಲ್ಲ ನಾರ್ಮಲಾಗಿ ಆ್ಯಕ್ಟಿವ್ ಆಗಿರ್ತಾಳೆ. 6 ಮಂತ್ವರೆಗೂ ಹಾಲನ್ನೇ ಕುಟ್ಕೊಂಡಿದ್ದು, ನೈಟ್ ಏನೋ ಅಷ್ಟೇ. ಬಟ್ ಇವಾಗ ಗ್ರೋತ್ ಆಗ್ತಾ ಏನು ಮಾಡ್ತಿದ್ದಾಳೆ, ಡೇ ಟೈಮು ಸಾಲಿಡ್ ಫುಡ್ ಕೊಡ್ತಿರೋದ್ರಿಂದ ನೈಟ್ ಟೈಮು ತುಂಬ ಮಿಲ್ಕ್ ಬೇಕಂತ ಎದ್ದು ಕುಟ್ಕೊಂಡು ಮಲಗ್ತಾಳೆ. ಸೊ ನಾನು ಆ ಕಾರಣದಿಂದ ಹೋಗ್ಬಿಟ್ಟು ಡಾಕ್ಟರ್ಗೆ ಏನು ಹೇಳಿದೆ, ಡೇ ಟೈಮ್ ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ನೈಟ್ ಟೈಮು ಶಿವಿಲ್ ಎದ್ದು ಕುಡಿತಾ ಇರ್ತಾಳೆ. ಸೊ ಏನು ಮಾಡಲಿ, ಫಾರ್ಮುಲಾ ಮಿಲ್ಕ್ ಬರ್ಕೊಡಿ ಅಂತ ಕೇಳಿದೆ. ಸೊ ಅವರು ಡಾಕ್ಟರ್ ಹೇಳಿದ್ದು ನನಗೆ, ಮಗು ವೆಯ್ಟ್ ಚೆನ್ನಾಗಿದೆ, ಫಾರ್ಮುಲಾ ಮಿಲ್ಕ್ ಅವಶ್ಯಕತೆ ಇಲ್ಲ ಸೊ ಅಂತ ಹೇಳಿದ್ರು. ಬೇಡಮ್ಮ, ಮಗು ವೆಯ್ಟ್ ಚೆನ್ನಾಗಿದೆ, ನಿಮ್ಮ ಹಾಲೇ ಕುಡಿತಾ ಇದೆ, ಸಾಕಾಗುತ್ತೆ, ನೈಟಲ್ಲೇ ಇನ್ನೂ ಮಾಡೋಕ್ಕಾಗಲ್ಲ, ಎದ್ಬಿಟ್ಟು ನೀವು ಕೊಡಿಸ್ಬೇಕಾಗತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ಹಾಗಾಗಿ ನಾನು ಇವಾಗ್ಲೂ ಕೂಡ ಅಷ್ಟೇ, ನನಗೆ ನಮ್ಮಮ್ಮ ಮತ್ತು ಸಿಸ್ಟರ್ ಅವರೆಲ್ಲ ಹೇಳಿದ್ರು, ಸೊ ನೈಟ್ಗೆ ಡಾಕ್ಟರ್ ಹತ್ರ ಬರ್ಸ್ಕೊಂಬ ಅಂತೇಳಿ. ಸೊ ನನಗೆ ಡಾಕ್ಟರ್ ಹೇಳಿದ್ರ ಕಾರಣ ನಾನು ಫಾರ್ಮುಲಾ ಮಿಲ್ಕ್ನ ಇವಾಗಲೂ ಕೂಡ ಕೊಡ್ತಾ ಇಲ್ಲ, ಯಾವಾಗಲೂ ಕೂಡ ಕೊಟ್ಟಿಲ್ಲ. ಒಬ್ಬೊಬ್ಬರು ಹೇಳ್ತಾರೆ, ನನಗೆ 3 ಮಂತ್ವರೆಗೂ ಅಷ್ಟೇ ಹಾಲು ಚೆನ್ನಾಗಿ ಬರ್ತಿತ್ತು, 3 ಮಂತ್ ಹಾಲು ಬರ್ತಿಲ್ಲ, ನಾನು ಸಾಲಿಡ್ನ ಸ್ಟಾರ್ಟ್ ಮಾಡಬಹುದಾ ಅಂತೇಳಿ. ಸೊ ಮಾಡಬಹುದು, ಬಿಕಾಸ್ ಒಬ್ಬೊಬ್ಬರು 3 ಮಂತ್ವರೆಗೂ ಹಾಲು 3 ಮಂತ್ವರೆಗೂ ತುಂಬ ಕಷ್ಟ ಆಗಿರುತ್ತೆ. ಒಬ್ಬೊಬ್ರಿಗೆ ಮಿಲ್ಕ್ ಸಪ್ಲೈ ಈಸಿಯಾಗಿರಲ್ಲ, ಎಲ್ಲರ ಥರನೂ. ಒಬ್ಬೊಬ್ಬರಿಗೆ ಜಾಸ್ತಿ ಇರುತ್ತೆ, ಒಬ್ಬೊಬ್ರಿಗೆ ಕಡಿಮೆ ಇರುತ್ತೆ, ಒಬ್ಬೊಬ್ರಿಗೆ ಬರೋದೇ ಇಲ್ಲ, ಆ ಥರ ಆಗೋಗುತ್ತೆ. ಸೊ ಆವಾಗ ನೀವು ಡಾಕ್ಟರ್ ಸಜೆಷನ್ ಕೇಳಿಕೊಂಡು ನೀವು ಫಾರ್ಮುಲಾ ಮಿಲ್ಕ್ನ ಬರ್ಸ್ಕೊಂಬಂದು ಕೊಡಬಹುದು. ಅದು ಏನಂದರೆ, ಫಾರ್ಮುಲಾ ಮಿಲ್ಕ್ ಕುಡಿಸಿದಷ್ಟು ಪಾಪ ಮಕ್ಕಳಿಗೆ ಅಮ್ಮಂದಿರ ಹಾಲೇ
ತುಂಬ ಒಂದು ಒಳ್ಳೆ ಯಾವುದೇ ರೋಗ ಆಗಲಿ ಯಾವುದೇ ಇದಾಗಲಿ ನಿರೋಧಕ ಶಕ್ತಿನ ಕಂಟ್ರೋಲ್ ಮಾಡೋವಂಥ ಒಂದು ಮಿಲ್ಕ್ ಅಂತ ಹೇಳ್ಬೋದು. ಎಷ್ಟೇ ಅವ್ರಿಗೇನಾದರೂ ಜ್ವರ ಬರಲಿ ಅಥವಾ ಏನೇ ಬರಲಿ ಚಿಕ್ಕ ಮಕ್ಕಳಿಗೆ ಹಾಲಿಂದನೇ ಅವ್ರಿಗೆ ಕ್ಯೂರ್ ಆಗ್ತಕ್ಕಂಥದ್ದು. ನೀವು ಬ್ರೆಸ್ಟ್ ಮಿಲ್ಕ್ ಬಿಟ್ಟು ನೀವು ಫಾರ್ಮುಲಾ ಮಿಲ್ಕ್ ಕೊಡಿಸ್ತೀನಿ ಅಂದಾಗ ಆ ಮಕ್ಕಳಿಗೆ ಅಷ್ಟು ಸ್ಟ್ರೆಂತ್ ಇರಲ್ಲ ಆ್ಯಂಡ್ ಇದಿರಲ್ಲ. ಆದಷ್ಟು ನಿಮ್ಮ ಹಾಲನ್ನು ಕೊಡಿಸೋದಕ್ಕೆ ಟ್ರೈ ಮಾಡಿ, ಅದು ತುಂಬಾ ಒಳ್ಳೆಯದು ಹೆಲ್ತ್ ಮಕ್ಕಳಿಗೆ ಅಂತ ಹೇಳ್ಬೋದು. ಅದೇ ಏನಾದರೂ ಇನ್ಸಫಿಷಿಯೆಂಟ್ ಅಮ್ಮಂಗೆ ಬರ್ತಿಲ್ಲ, ಅವ್ರಿಗೆ ಉತ್ಪತ್ತಿ ಆಗ್ತಿಲ್ಲ ಅಂದಾಗ ನೀವು ಡಾಕ್ಟರ್ ಸಜೆಷನ್ ಮೇರೆಗೆ ಹೋಗಿ ನೀವು ಫಾರ್ಮುಲಾ ಮಿಲ್ಕ್ನ ಕೊಡ್ಬೋದು. ಅದು ಬಿಟ್ಟರೆ 6 ಮಂತ್ವರೆಗೂ ಯಾವುದೇ ಥರದ ಹಾಲನ್ನು ಕೊಡಬಾರ್ದು. ಇನ್ನು ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಈವನ್ ನಮ್ಮ ಊರುಗಳಲ್ಲಿ ನಾನು ನೋಡಿದ ಪ್ರಕಾರ 6 ಮಂತ್ ಮೇಲೆ ಅಥವಾ ಒಂದು 4-5 ಮಂತಿಗೆಲ್ಲ ಹಸು ಹಾಲು ಎಮ್ಮೆ ಹಾಲನ್ನ ಹಾಕೋಕೆ ಶುರು ಮಾಡ್ತಾರೆ. ಅದು ತುಂಬ ದೊಡ್ಡ ತಪ್ಪಂತ ಹೇಳಬಹುದು. ಯಾಕೆ ಅಂದರೆ ಹಸು ಹಾಲು ಮತ್ತು ಎಮ್ಮೆ ಹಾಲನ್ನ ಕೊಡಬಾರ್ದು 1 ವರ್ಷದವರೆಗೂ. ಅಂದರೆ ನಾನು ತಿಳ್ಕೊಂಡ ಪ್ರಕಾರ ಎಮ್ಮೆ ಆಗಲಿ ಹಸು ಆಗಲಿ ಹುಟ್ಟಿದ ತಕ್ಷಣ ಕರು ಎದ್ದು ನಿಂತ್ಕೊಳ್ಳುತ್ತೆ. ಅದೇನು ಈ ಮಕ್ಳ ಥರ ಆಗಲಿ ಮಲ್ಕೊಳ್ಳೋದಾಗಲಿ 1 ವರ್ಷ ಆಗಲಿ ಎದ್ದು ನಿಂತ್ಕೊಳ್ಳೋದು ಆ ಥರ ಏನು ಮಾಡಲ್ಲ. ಹಸು ಕರುಗಳಾಗಲಿ ಎಮ್ಮೆ ಕರುಗಳಾಗಲಿ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಅಷ್ಟು ಪ್ರೋಟೀನ್ ಇರುತ್ತೆ ಆ ಹಾಲಲ್ಲಿ. ಸೊ ಅಷ್ಟು ಪ್ರೋಟೀನ್ ಇರೋವಂಥ ಹಾಲನ್ನು ಮಕ್ಕಳಿಗೆ ಕುಡಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಏಕೆಂದರೆ ಮಕ್ಕಳಿಗೆ ಸ್ವಲ್ಪನೇ ಅವ್ರಿಗೆ ಪ್ರೋಟೀನ್ ಸಿಗ್ತಾ ಹೋಗಬೇಕು. ಒಂದೇ ಸರಿ ಜಾಸ್ತಿ ಪ್ರೋಟೀನ್ ಸಿಕ್ಕರೂ ಕೂಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ, ಹಸು ಹಾಲಾಗಲಿ ಎಮ್ಮೆ ಹಾಲಾಗಲಿ 1 ವರ್ಷದವರೆಗೂ ನೀವು ಕೊಡಬಾರ್ದು. ಕೇಳೋರು ಕೇಳ್ಬೋದು ಕ್ವೆಶನ್ನ. ಸೊ ಮುಂಚೆ ಎಲ್ಲ ಕುಡಿಸ್ತಿದ್ರು, ಏನೂ ಆಗ್ತಿರ್ಲಿಲ್ಲ, ಇವಾಗ ಏನಾಗ್ತಿದೆ, ನಾನು ಹಾಲಿಗೆ ಇಷ್ಟು ನೀರು ಹಾಕ್ತೀನಿ, ಆ ಥರ ಕುಡಿಸ್ತೀನಿ, 1 ಗ್ಲಾಸ್ ಹಾಲಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಅಂಥೇಳಿ. ಸೊ ಹಿಂದೆ ಇತ್ತು ಆ ಕಾಲ, ಇವಾಗ ಆ ಕಾಲ ಇಲ್ಲ. ಸೊ ಆ ಜನ್ರೇಷನ್ಗೆ ತಕ್ಕಂತೆ ನಾವು ಬದಲಾಗ್ತಾ ಹೋಗಬೇಕೇ ಹೊರತು ಸೊ ನಾವು ಅವಾಗ ಮಾಡಿದ್ವಿ ಇವಾಗ ಮಾಡ್ಬೋದು ಅನ್ನೋದು ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಫಾರ್ಮುಲಾ ಮಿಲ್ಕ್ ಬಗ್ಗೆ ಕೇಳಿದ್ರಿ. ಸೊ ಫಾರ್ಮುಲಾ ಮಿಲ್ಕ್ ಇಷ್ಟೇ ರೀಸನ್ನು, ಅಮ್ಮಂದ್ರಿಗೆ ಏನಾದರೂ ಹಾಲು ಸಾಕಾಗ್ತಿಲ್ಲ, ಮಕ್ಳಿಗೆ ಸಾಕಾಗ್ತಿಲ್ಲ ಅಮ್ಮಂದ್ರ ಹಾಲು ಅಂದಾಗ ಮಾತ್ರ ನೀವು ಕೊಡಬಹುದೇ ಹೊರತು ಯಾವುದೇ ಕಾರಣಕ್ಕೂ ಫಾರ್ಮುಲಾ ಮಿಲ್ಕ್ನೂ ಕೂಡ ಕೊಡಬಾರ್ದು. ಅದು ಕೂಡ ಮಕ್ಕಳಿಗೆ ತುಂಬ ಡೇಂಜರ್ ಅಂದರೆ ಅದೇ ತುಂಬ ಹೆಲ್ತಿ ಏನಾರ ಇರಲ್ಲ, ನಿಮಗೆ ಗೊತ್ತಿರೋಂಗೆ ಅದರಲ್ಲಿ ಏನೇನೆಲ್ಲ ಮಿಕ್ಸ್ ಮಾಡಿರ್ತಾರೆ, ಏನೇನೆಲ್ಲ ಇರುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಫಾರ್ಮುಲಾ ಮಿಲ್ಕ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಅದು ಬಿಟ್ಟರೆ ನೀವು ಡಾಕ್ಟರ್ ಸಜೆಷನ್ ಮೇರೆಗೆ ನೀವು ತಗೋಬಹುದು. ಅದೇನು ಯಾವುದಾದ್ರೂ ಒಳ್ಳೆಯದಿದೆ ಇರೋವಂಥದ್ದು ಅಥವಾ ಏನಾದರೂ ಡಾಕ್ಟರ್ನ ನಿಮಗೆ ಬರೆದು ಕೊಟ್ಟರೆ ಮಾತ್ರ ತಗೋಬಹುದು. ನಾನು ಇದುವರೆಗೂ ನನ್ನ ಮಗಳಿಗೆ ಕೊಟ್ಟಿಲ್ಲ, ಅದೇ ಹೇಳಿದ್ನಲ್ವ ಆ ಥರ ಇದ್ದಾಗ ಅಷ್ಟೇ 1 or 2 ಡೇಸ್ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಮಿಲ್ಕ್ ಬಗ್ಗೆ ಇಷ್ಟಿದೆ. ಸೊ ಇನ್ನೂ ಒಂದು ಕ್ವೆಶನ್ ಬಂದು ಗ್ರೇಪ್ ವಾಟರ್ನ ಕೊಡ್ಬೋದಾ ಅಂತ ಕೇಳಿದ್ದೀರಾ. ಸೊ ಗ್ರೇಪ್ ವಾಟರು ನನ್ನ ಆ್ಯಸ್ ಎ ಮದರ್ ಆಗಿ ನಾನು ಕೊಡಬಾರ್ದು ಅಂತಲೇ ಹೇಳೋದು. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ನನಗೆ ಯಾವುದೇ ಥರದ ನನ್ನ ಮಗುಗೆ ಬರ್ಕೊಟ್ಟಿಲ್ಲ ಗ್ರೇಪ್ ವಾಟರ್ನ. ಗ್ರೇಪ್ ವಾಟರಲ್ಲಿ ಸೋಡಿಯಮ್ಮು ಮತ್ತು ಶುಗರು ಮತ್ತು ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅಂಥೇಳಿ ಮಕ್ಕಳಿಗೆ ಸೊ ಇದನ್ನು ಗ್ರೇಪ್ ವಾಟರ್ನ ಇವಾಗ ಸ್ಟಾಪ್ ಮಾಡಿದ್ದಾರೆ. ಯಾವುದೇ ಡಾಕ್ಟರ್ ಆಗಲಿ ಕೊಡಲ್ಲ. ಸೊ ಮುಂಚೆ ಏನಾಗ್ತಿತ್ತು, ಡಾಕ್ಟರ್ ಎಲ್ಲ ಕೊಡ್ತಾ ಇರಲಿಲ್ಲ. ಈ ಹಿರಿಯೋರು ಊರುಗಳಲ್ಲಿ ಅಂದರೆ ಮುಂಚೆ ಕೊಟ್ಟಿರ್ತಕ್ಕಂಥವ್ರು ಅವ್ರು ಏನು ಮಾಡ್ತಾಯಿದ್ರು, ಮಕ್ಕಳಿಗೆ ಕುಡಿಸ್ತಾಯಿದ್ರು ಸ್ನಾನ ಮಾಡಿಸಿ ಆ ಥರ ಎಲ್ಲ ಇದ್ದಾಗ. ಸೊ ನಾನು ಮತ್ತೆ ಇದನ್ನೇ ಹೇಳ್ತೀನಿ, ಜನ್ರೇಷನ್ ಚೇಂಜ್ ಆಗಿದೆ, ಮೆಡಿಸನ್ ಕೂಡ ಚೇಂಜ್ ಆಗಿದೆ, ಮಕ್ಕಳು ಕೂಡ ಚೇಂಜ್ ಆಗ್ತಿದ್ದಾರೆ. ಸೊ ದಯವಿಟ್ಟು ಹಿಂದೆ ಏನು ಮಾಡ್ತಿದ್ರಿ ಅದನ್ನು ಮಾಡತಕ್ಕಂಥದ್ದನ್ನು ಮಾಡೋಣ, ಒಳ್ಳೆಯದನ್ನು. ಸೊ ನಾವು ಹಂಗೆ ಮಾಡಿದ್ವಿ, ಹಿಂಗಾಗಿತ್ತು, ಹಿಂಗೆ ಮಾಡಬಾರ್ದು ಆ ಥರ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಗ್ರೇಪ್ ವಾಟರ್ನ ನಾನು ನನ್ನ ಮಗುಗಾಗಲಿ ಬೇರೆಯವ್ರಿಗೆ ಯಾರಾಗಾದ್ರೂ ಕುಡಿಯೋರ್ಗಾಗಲಿ ನಾನು ಸ್ಟಾಪ್ ಮಾಡ್ತೀನಿ. ಕೊಡಬೇಡಿ ಅಂತಲೇ ಹೇಳ್ತೀನಿ. ಸೊ ಅದರಲ್ಲಿ ಆ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ, ಆಲ್ಕೋಹಾಲ್ ಇರೋದ್ರಿಂದ, ಸೋಡಿಯಂ ಇರೋದ್ರಿಂದ, ಶುಗರ್ ಇರೋದ್ರಿಂದ ಮಕ್ಕಳ ದೇಹಕ್ಕೆ, ಮಕ್ಕಳ ಆರೋಗ್ಯಕ್ಕೆ ತುಂಬಾ ತೊಂದರೆ ಉಂಟು ಮಾಡ್ತಕ್ಕಂಥ ಐಟಮ್ಸ್ಗಳು ಅದರಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಏನು ಗ್ರೇಪ್ ವಾಟರ್ ವುಡ್ವೈಸ್ ಅಂತ ಹೇಳ್ತೀರಾ ಅದನ್ನು ಹಾಕಬೇಡಿ. ದಯವಿಟ್ಟು ಕೊಡ್ತಾ ಇದ್ದರೆ ಇವತ್ತಿಗೆ ನಿಲ್ಲಿಸಿ. ಸೊ ನೀವು ನಾನು ಹೇಳಿದೆ ಅಂತ ಅಲ್ಲ. ಸೊ ನೀವು ಹೋಗಿ ಗೂಗಲಲ್ಲಿ ಆಗಿರ್ಬೋದು ಅಥವಾ ತಿಳಿದಿರ್ತಕ್ಕಂಥವ್ರನ್ನ ಹೋಗಿ ನೀವು ಒಂದ್ಸರಿ ಮಾತಾಡಿ ಅಥವಾ ಡಾಕ್ಟರ್ ಸಜೆಷನ್ ಕೇಳಿ ನೀವು ಕೊಡಿ, ಇಲ್ಲ ಕೊಡೋಕ್ಕೆ ಹೋಗಲೇಬೇಡಿ. ಡಾಕ್ಟರ್ ಹೇಳಿದ್ರೆ ಒಬ್ಬೊಬ್ರು ಏನು ಮಾಡೋಕ್ಕಾಗಲ್ಲ, ಕೊಟ್ಟಿರ್ತಾರೆ, ನಾವು ಕುಡಿಸ್ತಾ ಇದ್ದೀವಿ, ಏನೂ ಆಗಿಲ್ಲ ಅಂದರೆ ಅದೇನು ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಅದನ್ನು ಸಜೆಸ್ಟ್ ಮಾಡಲ್ಲ ಗ್ರೇಪ್ ವಾಟರ್ನ. ಅವರೇ ಖುದ್ದು ಯಾರೋ ಹೇಳಿರ್ತಾರೆ, ಯಾರೋ ತಿಳ್ಕೊಂಡಿರ್ತಾರೆ, ಆ ಥರ ಕೊಡೋಕೆ ಹೋಗ್ತಾರೆ. ಅದರಲ್ಲಿ ತುಂಬ ಬ್ಯಾಡ್ ಕಂಟೆಂಟ್ಸ್ ಇರೋದ್ರಿಂದ ಮಕ್ಕಳಿಗೆ ಅವರ
ದೇಹದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ಗ್ರೇಪ್ ವಾಟರ್ನ ಕೊಡಬೇಡಿ. ನಾನು ಹೇಳೋದಿಷ್ಟೇ, ನಮಗೂ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ, ಎಲ್ಲಿಂದನೋ ತಿಳ್ಕೊತೀವಿ, ಎಲ್ಲಿಂದನೋ ನೋಡಿ ತಿಳ್ಕೊಳ್ಳೋಷ್ಟು ನಮ್ಗೆ ಇನ್ನೂ ಸಾಕಷ್ಟಿರುತ್ತೆ. ಸೊ ಗೊತ್ತಿದ್ದವ್ರನ್ನ ನೋಡಿಕೊಂಡು ಇದು ಮಾಡಿದಾಗ ಬೇರೆಯವ್ರ ಸಜೆಷನ್ನು ತೊಗೊಂಡು ಬೇರೆಯವ್ರ ಒಪಿನಿಯನ್ನು ತೊಗೊಂಡು ನಾವು ಮುಂದುವರಿಯೋದು ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೆ ಆಗಿರ್ಬೋದು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.